ಸರಿ ಆಯಿತು, ನಿನಗೇನು ಆಗಿಲ್ಲ. ನಾನು ನಿನ್ನಂಗೆ ಕಷಾಯ ಕುಡ್ದು ನನಗೇನು ಆಗಿಲ್ಲ ನೋಡು. ಕಷಾಯ ಕುಡ್ದೀನಿ ಅಂತಂದು ಮತ್ತೆ ಅದನ್ನ ನೆನಪು ಮಾಡ್ಕೊಂಡು ಮಲ್ಕೊಂಬಿಟ್ಟಿಯ. ಅಡುಗೆ ಏನು ಮಾಡಿಲ್ಲ ನೋಡು, ಅಜ್ಜಿನೂ ಆಗ್ಲಿಂದ ಏನೂ ತಿಂದಿಲ್ಲ. ಅನ್ನ ಸಾಂಬಾರು ಏನು ಮಾಡಬೇಡ, ನಾನು ಹೋಗಿ ಚಿಕನ್ ತರ್ತೀನಿ, ಚಿಕನ್ ಮಾಡಿಬಿಡು ಅಂತಿ. ಈಗೇನು ಮಾಡಬೇಡ, ಅಜ್ಜಿಗಂದ ಟೀ ಹಾಕ್ಕೊಡು, ಎದ್ದೇಳು. ಹೋಗಯ್ಯ ಹೋಗು, ನನ್ನಿಂದಂತರೂ ಏನು ಮಾಡೋದಾಗಲ್ಲ ನೋಡು. ನನಗೆ ಹೊಟ್ಟೆ ತೊಳಸಕತ್ತೈತಿ, ನಾನಂತರೂ ಏನು ಮಾಡಲ್ಲ. ನಾನಂತರೂ ಸುಮ್ಮನೆ ಮಲಗಿಬಿಡ್ತೀನಿ ನೋಡು. ನೀವು ಚಿಕನನ್ನ ಮಾಡ್ಕೊರಿ, ಏನನ್ನ ಮಾಡ್ಕೊರಿ, ನೀವು ಮಾಡ್ಕೊಂಡು ತಿನ್ಕರಿ. ನನ್ನಿಂದಂತರೂ ಏನು ಮಾಡೋದಾಗಲ್ಲ ನೋಡ್ರಿ. ಈಗ ನನ್ನಿಂದ ಆಗಲ್ಲ, ನೀವು ಏನು ಹೇಳ್ಬೇಡಿ ನೀವು ನನಗೆ. ಏನಿಲ್ಲ, ಇದು ಒಳ್ಳೆ ಕತೆ ಆಯ್ತು ಬಿಡು ನಿಂದು. ನಿನಗೆ ಹೇಳದ್ದ ಮತ್ತೇನು, ನಾನು ಅಜ್ಜಿನ ಸೇರ್ಕೊಂಡು ಮಾಡ್ಬೇಕೇನು? ಎದ್ದಳು, ಏನೂ ಆಗಿಲ್ಲ, ನಾಟಕ ಮಾಡಬೇಡ ನೀನು. ಇನ್ನೂ ನಿನ್ನ ಮಾತು ಕೇಳ್ದಂಗಲ್ಲಿ ಇನ್ನೂ ಜಾಸ್ತಿ ಮಾಡ್ತಿ. ಸುಮ್ಮನೆ ಈ ಬಾಯಿ ಮುಚ್ಕೊಂಡು ಎದ್ದು ಚಿಕನ್ ಮಾಡೋಕೆ ಎಲ್ಲನೂ ಹೆಚ್ಚು ರೆಡಿ ಮಾಡ್ಕೊಂಡಿರು. ನಾನು ಹೋಗಿ ಚಿಕನ್ ತರ್ತೀನಿ, ಬಂದಮೇಲೆ ಸುಮ್ಮನೆ ಮಾಡು, ಸುಮ್ಮನೆ ನನ್ನ ಜೊತೆ ಬೈಸ್ಕೊಬೇಡ. ಯವ್ವ, ನನ್ನ ಗಂಡ ಈ ಥರ ಯಾವತ್ತೂ ಬೈದಾನ ಅಲ್ಲ ಯವ್ವ. ಎಲ್ಲನೂ ಈ ಅಜ್ಜಿ ಬಂದಾಗ್ಲಿಂದಾನೆ ಈ ಅಜ್ಜಿ ಎಲ್ಲನೂ ಮೊಮ್ಮಗ ಎತ್ತಾಗ ಕೊಟ್ಬಿಟ್ಟೈತಿ. ಏನೈತಿ ಅಂಬಳ ಮನೆಗೆ ಹೆಂಗಿರ್ಬೇಕು ಆ ಥರ ಇಟ್ಕೊ ಅಂತಂದು ಎಲ್ಲನೂ ಹೇಳ್ಬಿಟ್ಟೈತಿ. ಅದಕ್ಕೆ ಇವ್ರು ಈ ಥರ ಮಾತಾಡಕತ್ತಾರೆ. ಮತ್ತೇನು ಯೋಚನೆ ಮಾಡಕತ್ತಿ? ಎದ್ದಳು, ಹೊತ್ತಾಗೈತೆ ಆಲೆ 10 ಗಂಟೆಗೆ ಐತಿ, ಇನ್ನೂ ಊಟನೂ ಮಾಡಿಲ್ಲ. ಎದ್ದಳು, ಅಜ್ಜಿಗೆ ಚಾವ ಕೊಟ್ಟು ಎಲ್ಲವನ್ನೂ ಚಿಕನ್ಗೆ ರೆಡಿ ಮಾಡ್ಕೊ. ಸರಿ ಆಯಿತು, ನಾನು ರೆಡಿ ಮಾಡ್ಕೊತೀನಿ. ಹೋಗಿ ನೀವಂದ ಚಿಕನ್ ತಂಬ ಹೋಗ್ರಿ. ಸರಿ ಆಯಿತು ತಗೋ. ನೀನೇನು ಮೆಲ್ಲ ಕೇಳಿದ್ರೆ ಕೇಳಂಗಲ್ಲ. ಸುಮ್ಮನೆ ನಾನು ಬೆಳಗ್ಗೆನ ಕೋಪ ಬರ್ತೀನಿ ನೋಡು. ಎದ್ದು ಬೇಗ ಮಾಡ್ಕೊ, ಹಿಂಗೆ ಹೋಗಿ ಹಿಂಗೆ ಬರ್ತೀನಿ. ಅಜ್ಜಿ ಗಂಡ ಹೆಣ್ತಿಗೆ ತಂದಿಟ್ಟು ಹೆಂಗೆ ನೋಡ್ಕೊಂಡು ನಿಂತಾಳೆ ನೋಡು. ಹಂಗೆ ತನಗೆ ಏನು ಗೊತ್ತಿಲ್ಲ ಅರ್ಧನ್ಸು. ಮತ್ತೇನು ಯೋಚನೆ ಮಾಡಕತ್ತಿ? ನೀನು ಗಂಡ ಚಿಕನ್ ತತ್ನಂದನ ಹೆಚ್ಚಕ್ಕೆ ರೆಡಿ ಮಾಡ್ಕೊ ಹೋಗು. ನಾನೀಗ ಯಾವ ಚಾನು ಕುಡಿಯಲ್ಲ, ಆಲೆ ತುಂಬ ಹೊತ್ತಾಗೈತಿ, ಆಲೆ ಬಿಸಿಲು ಆದಂಗೆ ಆಗೈತಿ. ಈಗೆಲ್ಲಿ ಚಹಾ ಕೊಡಲಿ, ಊಟನ ಮಾಡಿಬಿಡ್ತೀನಿ. ಬಡ ಬಡ ರೆಡಿ ಮಾಡ್ಕೊ ಹೋಗು. ಬಿಸಿಲು ಜಗ್ಗೈತಿ, ನಾನು ಹೊರಗಡೆ ಕುಂತಿರ್ತೀನಿ, ಎಲ್ಲ ರೆಡಿ ಮಾಡ್ಕೊ. ಸರಿ ಅಜ್ಜಿ, ಎಲ್ಲ ರೆಡಿ ಮಾಡ್ಕೊತೀನಿ. ಅಡುಗೆ ಆದಮೇಲೆ ಕರಿತೀನಿ. ಅಲ್ಲೇ ಹೊರಗಡೆ ನಮ್ಮ ಮನೆಯ ಬಗಲನ ಐತಲ್ಲಿ ಗಿಡ, ಅಲ್ಲೇ ಕೂಡಿ ಮತ್ತಲ್ಲಿ ಯಾವ್ದ್ರ ಮನೆಗೆ ದೊಡ್ಡ ಗಿಡ ಐತಂತಂದು ಅಲ್ಲಿ ಹೋಗ್ಬಿಟ್ರೆ ಮತ್ತೆ ಅವರು ನಿಮಗೆ ಸುಮ್ಮನೆ ತಲೆಗೆ ಏನನ್ನು ತುಂಬಿಡ್ತಾರೆ. ಅಲ್ಲೇನು ಹೋಗಕ್ಕೆ ಹೋಗ್ಬೇಡ್ರಿ, ಇಲ್ಲೇ ನಮ್ಮ ಗಿಡ ತಲೆ ಕೂತ್ಕೊರಿ. ಸರಿ, ಎಲ್ಲಿ ಬಿಸಿಲಿರಲ್ಲ ಅಲ್ಲಿ ಕುಂದಕ್ಕೆ ನಾನು ಏನಂದ ಅಡುಗೆ ಮಾಡು. ಸರಿ ಅಜ್ಜಿ. ಈ ನನ್ನ ಗಂಡಗ 1 ತಿಂಗಳು ಆಯ್ತು ನೋಡು, ಚಿಕನ್ ತಿನ್ನಂಗಾಗೈತಿ, ತಾಂಬಾರಿ ಅಂತಂದು ಇಷ್ಟು ದಿನ ಕೇಳಿದ್ರೆ ಒಂದಿನೂ ತಂದು ಕೊಡಲಿಲ್ಲ. ಇವಾಗ ತಮ್ಮ ಅಜ್ಜಿ ಬಂದಾಳಂತಂದು ಚಿಕನ್ ತರಕ್ಕೆ ಹೆಂಗೆ ಒಡ್ಡಾಗ್ಯಾರ ನೋಡು. ಇರ್ಲಿ ಬಿಡು, ಈ ಅಜ್ಜಿ ಹೆಸರು ಹೇಳಿ ನಾನು ಸ್ವಲ್ಪ ತಿನ್ನಂಗೂ ಆತೈತಿ. ನನ್ನ ಹಬ್ಬಕ್ಕಿಗೆ ತಾಂಬಂದ್ರೆ ತತ್ತಿದ್ದಿಲ್ಲಿತ. ಈಗ ಅಜ್ಜಿ ಬಂದಕ್ಕೆ ತರಕತ್ತೇನ. ಹೊಟ್ಟೆ ತುಂಬನ ಎಷ್ಟು ಬೇಕು ಅನ್ನ ಹಾಕ್ಯಲಾರ್ದ ಬರೀ ಪೀಸ್ ಅಷ್ಟೇ ತಿಂದು ಹೊಟ್ಟೆ ತುಂಬಿಸ್ಕೊಂಬಿಡಬೇಕು. ಮತ್ತೆ ನಮ್ಮ ಮನೆಗೆ ಯಾವಾಗ ತಂದು ಕೊಡ್ತಾರೆ ಏನೋ ಚಿಕನ್, ಹೊಟ್ಟೆ ತುಂಬ ನಾನು ತಿಂದ್ಬಿಡ್ತೀನಿ ಇವತ್ತು. ನನಗೆ ಹೆಂಗೆ ಬೇಕು ಹಂಗೆ ಮಾಡ್ಕೊಂಡು. ನನ್ನ ಕರಿ ಗಂಡ ಜಲ್ದಿ ಬರ್ತೀನಿ, ಎಚ್ಚೆ ಎಲ್ಲ ರೆಡಿ ಮಾಡ್ಕೊ ಅಂದಾನ. ನಾನು ಕೊಬ್ಬರಿ ಎಲ್ಲ ಕೊಯ್ದು ಹುರ್ಕೊಂತೀನಿ. ಈ ಅಜ್ಜಿ ಹೆಂಗನ ಹೊರಗಡೆ ಕುಂತೈತಿ, ಬೆಳ್ಳುಳ್ಳಿ ಸಿಲಕ ಕೊಟ್ರಾಯ್ತು. ಇರು, ಈ ಅಜ್ಜಿ ಎಲ್ಲಿ ಕುಂತೈತೆ ಏನ, ಎಲ್ಲಿ ಯಾವ್ದ್ರ ಮನೆ ಗಿಡ ಬೇಸೈತಿ ದೊಡ್ಡದೈತಿ, ಅದೇ ಜಗ್ಗಿನ ಹೇಳೈತೆ ಅಂತಂದು ಅಲ್ಲಿಗೈತೆ ಏನ. ಮತ್ತೆ ಆ ಮದಕ್ಕಿರೋದು ನೋಡಿ ಆ ಸುಪ್ನ ಇರ್ತಾರೋ ಇಬ್ಬರು ಅಜ್ಜಿ ಸಸಿ ಹೊರಗೆ ಬಂದು ನನ್ನ ಬಗ್ಗೆ ಮತ್ತೆ ಏನೇನು ಹೇಳ್ಕೊಟ್ಬಿಟ್ಟಾರು. ಇರು, ಅಜ್ಜಿ ಎಲ್ಲಿ ಕುಂತೈತಿ ನೋಡ್ಕೊಂಡು ಬರ್ತೀನಿ. ಏನಜ್ಜಿ ಹೊಟ್ಟೆ ತುಂಬ ಮಟನ್ ಊಟ ಮಾಡಿ ನೆಳ್ಳಿ ಕೂಡಕ್ಕೆ ಬಂದಿರ ಏನಜ್ಜಿ? ಬಾಜಿ ಇಲ್ಲಿ ನೆಳ್ಳಿ ಬಾಜಿ ಇಲ್ಲೇ ಕೂಡು ಬಾ. ಅಯ್ಯವ್ವ, ನಾನೇ ಮಟನ್ ಮಾಡ್ಬೇಕಾ? ಯವ್ವ, ಯಾವ ಮಟನು ಇಲ್ಲ, ಏನೂ ಇಲ್ಲ ನೋಡು. ಅಲ್ಲೇ ಬೆಳಗ್ಗೆ 10:30 ಆಗಕ್ಕಂತು ನನ್ನ ಮೊಮ್ಮಗನ ಹೇಳ್ತಿ ಇನ್ನೂ ನನಗೆ ಏನು ಹಾಕಿಲ್ಲ ನೋಡು. ಇನ್ನು ಈಗ ನನ್ನ ಮೊಮ್ಮಗ ಚಿಕನ್ ತತ್ತೀನಿ ಅಂತಂದು ಹೇಳುವಾಗೇನ ಇನ್ನು ಈಗ ಹೆಸರು ರೆಡಿ ಮಾಡ್ಕೊಳಕತ್ತಾಳ ನೋಡು. ಎಲ್ಲಿ ನಾನಿಲ್ಲಿ ಏನು ಮಟನ್ ಉಂಡ ಯವ್ವ? ಅಯ್ಯೋ ಅಜ್ಜಿ, ಹಾಗಾದ್ರೆ ನಿಮ್ಮ ಮನೆಯಾಗ ಮಟನ್ ಮಾಡಿಲ್ವ ನೀವು? ಅಯ್ಯವ್ವ, ಯಾವ ಮಟನ್ ಅಯ್ಯವ್ವ? ಇನ್ನು ಏನೋ ಒಂದು ಬಾಯಿಗೆ ಒಂದೇನು ನೀರನ್ನು ಹಾಕ್ಯಂದಿಲ್ಲ ಅಂದ್ರೆ ಮಟನ್ ಅಂತ ಇರೋ ಯವ್ವ. ಇನ್ನು ಏನು ಇಲ್ಲ ನೋಡು, ಇನ್ನು ಚಿಕನ್ ಮಾಡೋಕೆ ರೆಡಿ ಮಾಡ್ಕೊಳಕತ್ತಾಳ ಆಕಿ. ನೋಡ ಮಂಜು, ನಾನು ಅವಾಗ ಹೇಳಿದ್ನಿಲ್ಲ, ನಾನು ಹೇಳಿದ್ದ ಕರ ನೋಡು. ಆಕೆ ಮನೆಗೆ ಯಾವ ಮಟನ್ ಮಾಡ್ತಾಳ ಅಂತ ಹೇಳಿದ್ನೆ. ನೀನು ನೋಡಿದ್ರ ಮಾಡಿದ್ರು ಮಾಡಿರ್ಬೋದು ಅನ್ಕೋತಿದ್ದಿ, ನಾನು ಹೇಳಿದ್ದೆ ನಿಜ ಆಯ್ತು ನೋಡು. ಹೌದಾ?
ಅಲ್ಲ ಲಕ್ಷ್ಮಕ್ಕ, ನೀನು ಹೇಳಿದ್ದ ನಿಜ ಬಿಡು. ಅಜ್ಜಿ ಕೂಡು ಬಾ ಅಜ್ಜಿ. ಹೌದು ಅಜ್ಜಿ, ಅಲ್ಲಿ ತುಂಬ ಬಿಸಿಲೈತಿ, ಬಾ ಇಲ್ಲಿ ಕೂಡು ಬಾ. ಸರಿ ಕಣ್ರವ. ಈ ಅಜ್ಜಿ ಎಲ್ಲಿ ಕುಂತೈತಿ ಕಾಣಿಸವಲ್ತಲ್ಲ. ಅಯ್ಯಯ್ಯೋ, ಈ ಅಜ್ಜಿಗೆ ಹೇಳಿ ನೋಡು, ಆ ಗಿಡದಲ್ಲಿ ಹೋಗ್ಬೇಡ, ಇಲ್ಲೇ ನಮ್ಮ ಮನೆ ಬಗಲ ಒಂದು ಸಣ್ಣದ ಗಿಡ ಐತೆ ನೋಡು, ಅಲ್ಲಿ ಕುಂದ್ರಂದ್ರ ಈಗ ನೋಡಿದ್ರ ಅಲ್ಲೇ ಹೋಗೈತಲ್ಲ ಇವ, ಈ ಬೋಬಡೆ ಅರ್ಥಲ್ಲ ಹೋಗೈತಿ. ಇವರೆಲ್ಲರೂ ಈಗ ನಮ್ಮ ಅಜ್ಜಿಗೆ ಏನು ಹೇಳ್ತಾರ ಏನು ಇರು, ನಮ್ಮ ಅಜ್ಜಿಗೆ ಇವರು ಏನು ಹೇಳ್ತಾರಂತಂದು ಇಲ್ಲೇ ನಿಂತ್ಕೊಂಡು ಕೇಳಿಸ್ಕೊಳ್ಳೋಣ. ಅಯ್ಯೋ ಅಜ್ಜಿ, ಹಾಗಾದ್ರೆ ನೀನು ಇನ್ನೂ ಊಟ ಮಾಡಿಲ್ಲ ನಂಗಾರ? ಇರು, ನಮ್ಮ ಮನೇಲಿ ರೊಟ್ಟಿ ಮಾಡಿದ್ದೀನಿ, ರೊಟ್ಟಿ ಪುಂಡೆ ಪಲ್ಯ ಮಾಡಿದ್ದೀನಿ, ಹಾಕೊಂಬರ್ತೀನಿ, ತಿನ್ನುವಂತ್ರಿ, ಅಲ್ಲೇ ತುಂಬ ಹೊತ್ತಾಗೈತಿ. ಇರ್ಲಿ ಬಿಡವ, ನಿಮ್ಮ ಮನೆಗೆ ಏಟ್ ಮಾಡಿರ ಏನ, ಈಗ ನಮ್ಮ ಮನೆಗೆ ಮಾಡಕತ್ತಾಳ, ಈಗ ನಾನು ಅಲ್ಲೇ ಊಟ ಮಾಡ್ತೀನಿ, ಬೇಡ ಬಿಡವ. ಅಯ್ಯೋ, ನಾನು ನೋಡಿದ್ರೆ ನಮ್ಮ ಮನೆಗೆ ಮಟನ್ ಸಾರು ಮಾಡಕತ್ತೀನಿ, ನಿನ್ನೆ ಚಿಕನ್ ಸಾರು ಮಾಡಿದ್ವಿ ಅಂತಂದು ಬಿಲ್ಡಪ್ ಕೊಟ್ಟು ಬಂದಿದ್ದೆ. ಈ ಅಜ್ಜಿ ನೋಡಿದ್ರೆ ಇವರಿಗೆ ಅಲ್ಲೇ ನಮ್ಮ ಮನೇಲಿ ಇನ್ನೂ ಏನೂ ಅಡುಗೆ ಆಗಿಲ್ಲ ಅಂತಂದು ಹೇಳ್ಬಿಟ್ಟೈತೆ ಏನು. ಅಯ್ಯೋ ಅಜ್ಜಿ, ಆಗ್ಲಿಂದ ನಿಮ್ಮ ಮನೇಲಿ ಅಡುಗೆ ಮಾಡಿಲ್ಲ ಅಂದ್ರೆ ಆಗ್ಲಿಂದನೂ ನಿಮ್ಮ ಮನೆಯಿಂದ ಏನೋ ಒಂದು ಸ್ಮೆಲ್ ಬರಕತ್ತೈತಿ, ಆಗ್ಲಿಂದ ಏನೋ ಒಂಥರ ಕೈ ವಾಸನೆ ಬರಕತ್ತೈತಲ್ಲ ಅಜ್ಜಿ. ನಾನು ನೋಡಿದ್ರೆ ಅಜ್ಜಿ ಬಂದಾಗ ಗೌರಕ್ಕ ಏನೋ ಸ್ಪೆಷಲಾಗಿ ಮಾಡಕತ್ತಾಳ ಅಂದ್ಕೊಂಡಿದ್ವಿ, ನೀನು ನೋಡಿದ್ರೆ ಇನ್ನೂ ಏನೂ ಅಡುಗೆ ಮಾಡಿಲ್ಲ ಅಂತಿ, ಆದರೆ ನಿಮ್ಮ ಮನೆಯಿಂದ ಏನೋ ಒಂಥರ ಸ್ಮೆಲ್ ಬರ್ತೈತಲ್ಲ ಅಜ್ಜಿ. ಅಯ್ಯೋ ಅದು ಏನ್ರವ, ಅದು ನಾನು ಬೇವಿನಲ್ಲಿ ಕುಟ್ಟಾಕತ್ತಿದ್ದೆ, ಅದ ವಾಸನೆ ಬರಕತ್ತೈತೆ ನೋಡಿ, ಕೈ ವಾಸನೆ, ಮತ್ತೇನಿಲ್ಲ. ಅಡಿಗೆ ವಾಸನೆ ಅಲ್ಲ ಅದು, ಬೇವಿನ ತಪ್ಪಲ್ ಬೇರೆ ವಾಸನೆ ಅದು. ಅಯ್ಯೋ ಈ ಅಜ್ಜಿ ಎಲ್ಲನೂ ಹೇಳ್ಬಿಡ್ತೇನೆ ಇವರಿಗೆ, ನನಗೆ ಮಕ್ಕಳಾಗಿಲ್ಲ ಅಂತಂದು ಈ ಥರ ಕಷಾಯ ಮಾಡಿಕೊಟ್ಟಿನಿ ಅಂತಂದು ಎಲ್ಲಿ ಇವ್ರ ಮುಂದೆ ಹೇಳ್ಬಿಡ್ತಾ ಏನೋ. ನಾನು ನೋಡಿದ್ರೆ ನಿನ್ನೆ ಚಿಕನ್ ಹೊಂದಿದಕ್ಕೆ ಡೈಜೆಷನ್ ಆಗಿಲ್ಲ ಅಂತಂದು ಹೇಳಿ ವಾಂತಿ ಮಾಡ್ಕೊಂಡು ಹೋದ್ನಿ ಇವ್ರ ಮುಂದೆ. ಈ ಅಜ್ಜಿ ನೋಡಿದ್ರೆ ಎಲ್ಲನೂ ಹೇಳ್ಬಿಡ್ತಾ ಏನೋ ಈಗ. ಅಯ್ಯೋ ಏನಜ್ಜಿ, ಬೇವಿನೆಲೆ ಕೊಡ್ತಿದ್ರಾ? ಈಗ ಅಜ್ಜಿ ಬೇವಿನೆಲೆ ತಗೊಂಡು ಏನು ಮಾಡಿದ್ರಿ? ಅಯ್ಯೋ ಅದೇನಿಲ್ಲ, ಬೇವಿನ ಕಷಾಯ ಮಾಡಿದ್ದೆ ಇವತ್ತು. ಹೌದೇನಜ್ಜಿ, ಬೇವಿನ ಕಷಾಯ ಯಾಕೆ ಮಾಡಿದ್ದೆ ಅಜ್ಜಿ? ಅಯ್ಯೋ ಇಷ್ಟೆಲ್ಲ ಬಿಲ್ಡಪ್ ಕೊಟ್ಟಿದ್ದು ಈಗೆಲ್ಲ ಮಣ್ಣಾಕಿದಂಗೆ ಆಗ್ತೈತಿ. ಈಗ ಅಜ್ಜಿ ಎಲ್ಲನೂ ಹೇಳ್ಬಿಡುತ್ತೆ ಇವರಿಗೆ. ಅಯ್ಯೋ ಅದೇನ್ರವ, ಏನೂ ಇಲ್ಲ, ನಮ್ಮ ಬರ್ಮನ ಹೆಣ್ತಿಗೆ ಮದುವೆಯಾಗಿ ಈಗ 20 ವರ್ಷ ಆತಲ್ಲ ಇಬ್ಬರಿಗೂ, ಇನ್ನೂ ಯಾವ ಮಕ್ಕಳೂ ಏನೂ ಆಗಿರಲಿಲ್ಲಲ್ಲ, ಅದಕ್ಕೆ ಮೊದಲಿಂದನೂ ನಮ್ಮ ಕಡೆ ಎಲ್ಲ ಮಕ್ಕಳಾಗಲ್ಕಂದ್ರೆ ಬೇವಿನ ರಸ ಕುಡಿಸ್ತಾರ, ಅದಕ್ಕೆ ಬೇವಿನ ರಸ ಮಾಡಿ ಇಬ್ಬರಿಗೂ ಕುಡಿಸಿದ್ನವ. ಹಾಗಾದ್ರೆ ಅವಾಗ ಅಕ್ಕಿ ಗೌರಿ ವಾಂತಿ ಮಾಡ್ಕೊಂಡಿದ್ದು, ನಿನ್ನೆ ರಾತ್ರಿ ಉಂಡಿದ್ದ ಚಿಕನ್ನು ಡೈಜೆಷನ್ ಆಗ್ಲಾರ್ದ ವಾಂತಿ ಮಾಡ್ಕೊಂಡಿನಿ ಅಂದಿದ್ದು ಸುಳ್ಳು ಹಾಗಾದ್ರೆ? ಹೌದು ಅಕ್ಕ. ಹಾಗಾದರೆ ಅಕ್ಕ, ಬೇವಿನ ರಸ ಕುಡ್ದಕ್ಕ ವಾಂತಿ ಮಾಡ್ಕೊಂಡಾಳ ಆಕಿ. ನಮಗೆ ನೋಡಿದ್ರೆ ಸುಳ್ಳು ಹೇಳೋಗ್ಬಿಟ್ಲು, ಚಿಕನ್ ತಿಂದು ಡೈಜೆಷನ್ ಆಗ್ಲಾರ್ದ ವಾಂತಿ ಮಾಡ್ಕೊಳಕತ್ತೀನಿ ಅಂತಂದು ಎಲ್ಲ ಸುಳ್ಳು ಹೇಳೋಗ್ಬಿಟ್ಲು. ಅಯ್ಯೋ ಈ ಅಜ್ಜಿ ಎಲ್ಲನೂ ಹೇಳ್ಬಿಡ್ತು. ಮೊದಲು ಈ ಅಜ್ಜಿನ ಇಲ್ಲಿಂದ ಒಳಗೆ ಕರ್ಕೊಂಡು ಹೋಗ್ಬೇಕು, ಇಲ್ಲಾಂದ್ರೆ ಈ ಅಜ್ಜಿನ ಎಲ್ಲನೂ ಇವರು ಏನೇನೋ ಕೇಳಿ ಎಲ್ಲನೂ ನನ್ನ ಬಗ್ಗೆ ಈ ಅಜ್ಜಿ ಎಲ್ಲನೂ ಹೇಳ್ಬಿಡ್ತೈತಿ ಇವ್ರಿಗೆ. ಮತ್ತು ಅವ್ರನ್ನು ಈ ಅಜ್ಜಿಗೆ ನನ್ನ ಬಗ್ಗೆ ಇರ್ಲಾರ್ದು ಎಲ್ಲ ಸೇರಿಸಿ ಹೇಳ್ಬಿಡ್ತಾಳ. ಮೊದಲು ಈ ಅಜ್ಜಿನ ಫಸ್ಟು ಮನೆಗೆ ಕರ್ಕೊಂಡು ಹೋಗ್ಬೇಕು. ಏ ಅಜ್ಜಿ ಅಜ್ಜಿ, ನೀವು ಇಲ್ಲಿ ಕೂತ್ಕೊಂಡಿದ್ದೀರಾ? ಒಳಗಡೆ ಸ್ವಲ್ಪ ಕೆಲಸ ಐತಿ, ಬನ್ನಿ ಅಜ್ಜಿ. ಅಯ್ಯೋ ಏನೇ ನಿಮ್ಮ ಕೆಲಸ? ನಿಮ್ಮ ಗಂಡ ಚಿಕನ್ ತರಕ್ಕೆ ಹೋಗ್ಯಾನಲ್ಲ, ಹೆಚ್ಚಂದ ರೆಡಿ ಮಾಡ್ಕೋದು, ಈಗೇನೈತೆ ನನ್ನ ಕೆಲಸ ಮಾಡೋದು? ಅಯ್ಯೋ ಅಜ್ಜಿ ಆಯ್ತು ಬಾ, ನೀವು ಒಳಗಂದ ಬರ್ರಿ ಅಜ್ಜಿ, ನಾನು ಕೊಬ್ಬರಿ ಎಲ್ಲನೂ ಕೊಟ್ಕೊತೀನಿ, ನೀವು ಸ್ವಲ್ಪ ಬೆಳ್ಳುಳ್ಳಿ ಸುಲ್ಕೊಡು ಬನ್ನಿ. ಅಯ್ಯೋ ಅಷ್ಟೇ ತಾನೆ, ಬೆಳ್ಳುಳ್ಳಿ ಇಲ್ಲೇ ತಂದ್ಕೊಡು, ಇಲ್ಲೇ ತಣ್ಣಗೈತಿ ಗಿಡಕ್ಕೆ, ಇಲ್ಲೇ ಇವ್ರು ಕೂಡ ಕೂತ್ಕೊಂಡು ಇಲ್ಲೇ ಸುಲ್ಕೊಡ್ತೀನಿ, ಸ್ವಲ್ಪ ಬೆಳ್ಳುಳ್ಳಿ ಇಲ್ಲೇ ತಂದು ಕೊಟ್ಬಿಡು. ಅಯ್ಯೋ ಅಜ್ಜಿ ಇಲ್ಲೇನು ಬೇಡ, ಒಂದು ಸ್ವಲ್ಪ ಒಳಗೆ ಕೆಲಸ ಐತಿ, ಬರ್ರಿ ಅಜ್ಜಿ. ಏನು ಅಲ್ಲೇ ಕುಂತಲ್ಲಿ ಮಾತಾಡ್ತೀರಾ, ಬರ್ರಿ ಸುಮ್ಮನೆ ಎದ್ದು. ಅಯ್ಯೋ ಅಷ್ಟಕ್ಕೆ ಯಾಕೆ ಕೋಪ ಮಾಡ್ಕೊಂತೀಯ, ಬಂದೆ ಇರು. ಸರಿ ಕಣ್ರವ, ಏನೋ ಕೆಲಸ ಐತಂತ ನಾನೇನು ಹೋಗ್ತೀನಿ, ಬೇಕಾದ್ರೆ ಆಮೇಲೆ ಸಿಗ್ತೀನಿ ತಗೊಳ್ರವ. ಸರಿ ಅಜ್ಜಿ. ಅಯ್ಯೋ ಅಜ್ಜಿ ಎಷ್ಟು ಸರಿಗೂ ಹೇಳ್ಬೇಕು ನಿಮಗೆ, ಬರ್ರಿ ಅಂತಂದು ಒಂದ್ಸತಿ ಹೇಳಿದ್ರ ಅರ್ಥ ಆಗಲ್ವಾ ನಿಮಗೆ? ಬರ್ರಿ ಸಾಕು, ಏನು ಮಾತಾಡ್ಕೊಂಡು ಕುಂತಿದ್ದೀರ? ಅಯ್ಯೋ ಬಂದೇ ಇರೇ. ಸರಿ ಕಣ್ರ, ನಾನು ಬರ್ತೀನಿ. ಸರಿ ಅಮ್ಮ, ಹೋಗಿ ಅಲ್ಲಿ ಕರಿತಾ ಇದ್ದಾರೆ ಅವರು.
ಸರಿ ನಡಿ, ಏನು ಕೆಲಸ ಮಾಡ್ಕೊಡ್ತೀನಿ ನಡಿ. ಯಾಕೆ ಆಸ್ತಿ ನಿಂತ್ಕೊಂಡು ಅಜ್ಜಿ, ನಾನು ನಿಮ್ಗೆ ಮೊದಲೇ ಹೇಳಿದ್ನಿಲ್ಲ, ಇಲ್ಲೇ ನಮ್ಮ ಮನೆ ಪಕ್ಕ ಗಿಡ ಐತಿ, ಅಲ್ಲಿ ಕೂಡಂದ್ರ ನೀವು ಯಾಕ್ರಿ ಅಜ್ಜಿ ಇಲ್ಲಿ ಬಂದು ಕುಂತಿದ್ದೀರಾ? ಅಯ್ಯೋ, ಅಲ್ಲೇ ಕೂಡಕ್ಕಂತ ಹೋದೆ, ಆದ್ರೆ ಅಲ್ಲಿ ಇನ್ನೂ ನೆರಳು ಬಂದಿಲ್ಲ, ಬಿಸಿಲಿತ್ತ. ಅದಕ್ಕೆ ಇಲ್ಲಿ ನೆರಳು ಜಗ್ಗಿತ್ತಲ್ಲ, ಅದ್ರಾಗ ಇವರೆಲ್ಲರೂ ಕುಂತಿದ್ರು, ಅಲ್ಲಿ ಕುತ್ಕೊಂಡು ಒಬ್ಳೆ ಏನು ಮಾಡಲಿ ಅಂತಂದು ಇಲ್ಲೇ ಇವ್ರ ಹತ್ರ ಬಂದೆ. ಸರಿ ಆಯಿತು, ಬನ್ನಿ, ಒಳ್ಳೆ ಕೆಲಸ ಐತಿ ಮಾಡುವಂತ್ರಿ. ಸರಿ ನಡಿ. ನೋಡ್ರಿ, ನಾನು ಆವಾಗಲೇ ಹೇಳಿದ್ನಿಲ್ಲ ಅದೇ ಆ ಮಟನ್ ಸಾರು ಮಾಡ್ತೈತಿ ಅಂತಂದು, ಆದ್ರೆ ನೀವು ನೋಡಿದ್ರೆ ನಂಬಲಿಲ್ಲ. ಈಗ ನೋಡಿ ಅಜ್ಜಿ ಎಲ್ಲನೂ ಹೇಳ್ತಲ್ಲ. ಅಯ್ಯೋ ಹೌದಕ್ಕ, ನೀನು ಹೇಳಿದ್ದ ನಿಜ ಬಿಡು. ಎಷ್ಟು ಬಿಲ್ಡಪ್ ಕೊಡ್ತಾಳೆ ನೋಡು. ಅದು ಕಷಾಯ ಕುಡಿದು ವಾಂತಿ ಮಾಡ್ಕೊಂಡಾಳ, ಮತ್ತೆ ರಾತ್ರಿ ಚಿಕನ್ ತಿಂದು ವಾಂತಿ ಆಗೈತಂತಂದು ನಮ್ಮ ಹತ್ರ ಎಷ್ಟು ಬಿಲ್ಡಪ್ ಕೊಟ್ಬಿಟ್ಟು ನೋಡು. ಹೌದು ನೋಡು. ಹೌದು ಬಿಡಕ್ಕ, ಈಗಿನ ಮಾತಾಡ್ಕೊಂಡು ಓದ್ತೋಗಿದ್ದಾಗ ಗೊತ್ತಾಗಲಿಲ್ಲ. ಇನ್ನು ಮನೆಯವ್ರು ಬರ್ತಾರೆ ತಗೊಳಕ. ಏನು ನಾನು ಮನೆಗೆ ಹೋಗಿ ಬರ್ತೀನಿ. ಹ್ಞೂನಕ್ಕ, ನಮ್ಮ ಮನೆಯವರು ಬರೋ ಟೈಮ್ ಆಯಿತು, ನಾನು ಹೋಗಿ ಬರ್ತೀನಿ ತಗೋ. ಸರಿ ಆಯಿತು ತಗೊಳ್ಳಿ, ನಾನು ರೆಡಿ ಆಗ್ತೀನಿ. ನಮ್ಮ ಮನೆಯವರು ಸಿಟಿ ಕರ್ಕೊಂಡು ಹೋಗ್ತೀನಿ ಅಂದಾರ. ಇನ್ನೂ ಸ್ವಲ್ಪ ಕೆಲಸ ಐತಿ ಮಾಡ್ಕೊಂಡು ನಾನು ರೆಡಿ ಆಗ್ತೀನಿ. ಸರಿ ಆಯಿತು, ಹೋಗಿ ಬರ್ರಿ. ಕತೆ ಮುಂದುವರಿಯುವುದು. ಈ ಕತೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ನೀಡಿ. ಹಾಗೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ. ಓಕೆ ಫ್ರೆಂಡ್ಸ್, ಮುಂದಿನ ವಿಡಿಯೋ ಜೊತೆ ಸಿಗ್ತೀವಿ. ಧನ್ಯವಾದಗಳು.